ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಸಿದ್ದರಾಮಯ್ಯ ಪ್ರಚಾರದ ವೇಳೆ ಭದ್ರತಾ ವೈಫಲ್ಯ. ಗನ್ನಿಟ್ಕೊಂಡು ಬಂದ ವ್ಯಕ್ತಿಗೆ ಪೊಲೀಸರ ವಿಚಾರಣೆ. ಗನ್ನಿಟ್ಕೊಳ್ಳೋದಕ್ಕೆ ರಿಯಾಜ್ ಅನುಮತಿ ಪಡೆದಿದ್ದ ಅಂತ ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಮಾಹಿತಿ. ಗನ್ ಹಿಡಿದುಕೊಂಡು ಹೂಮಾಲೆ ಹಾಕೋದಕ್ಕೆ ಹೋಗ್ತಾರಂದ್ರೆ ಭದ್ರತಾ ವೈಫಲ್ಯ. ಈ ಕುರಿತು ಚುನಾವಣಾ ಆಯೋಗಕ್ಕೆ ದೂರು ಕೊಡ್ತೀವಿ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ಗಂತನ್ನವನ್ನು ಬಹಿರಂಗವಾಗಿ ಸಿಎಂಗೆ ಮಾಲಾರ್ಪಣೆ ಮಾಡ್ತಾನೆ. ಮುಖ್ಯಮಂತ್ರಿ ಮುಂದೆ ಈ ಪರಿಸ್ಥಿತಿ ಇದೆ ಅಂದ್ರೆ ಹೇಗೆ? ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಪ್ರಶ್ನೆ. ಸಿಎಂ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪ ಆಗಬಾರದು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಲಹೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ರಣತಂತ್ರ. ರಮೇಶ್ ಜಾರಕಿಹೊಳಿ ಶಿಷ್ಯ ಉತ್ತಮ್ ಪಾಟೀಲ್ ಭೇಟಿ. ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲಿಸಲು ಬೆಂಬಲ ನೀಡುವಂತೆ ಮನವಿ. ರಾಜಕೀಯ ಕ್ಷಿಪ್ರ ಬೆಳವಣಿಗೆಗೆ ಸಾಕ್ಷಿಯಾದ ಜೆಡಿಎಸ್ ಎಂಎಲ್ಎ ನಿವಾಸ. ಶರಣಗೌಡ ಕಂದಕೂರ ಮನೆಗೆ ಉಮೇಶ್ ಜಾಧವ್ ಭೇಟಿ. ಬಿಜೆಪಿಗೆ ಬೆಂಬಲ ನೀಡುವಂತೆ ಕಲಬುರಗಿ ಬಿಜೆಪಿ ಅಭ್ಯರ್ಥಿ ಮನವಿ. ಡಾಕ್ಟರ್ ಕೆ ಸುಧಾಕರ್ ಮೇಲೆ ಜನರಿಗೆ ರೋಷ ಇದ್ರೆ ಕ್ರೋಧ ಇದೆ. ಅವರು ಮಾಡಿರೋ ಪಾಪಗಳಿಗೆ ಕಣ್ಣೀರಲ್ಲ, ರಕ್ತ ಕಣ್ಣೀರು ಸುರಿಸಬೇಕು. ಕಣ್ಣೀರು ಹಾಕಿದ್ದ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಕಿಡಿ. ಚುನಾವಣಾ ಅಖಾಡದಲ್ಲಿ ಮೋದಿ ವಿರುದ್ಧ ಮುಂದುವರಿದ ತಂಗಡಗಿ ವಾಗ್ದಾಳಿ. ದೇಶದ ಯಾವುದೇ ಪ್ರಧಾನಿ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದಿಲ್ಲ ಅಂತ ಕಿಡಿ. ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತಿನ ದಾಳಿ. ಮಂಡ್ಯ ಗೆಲ್ಲಲು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೊಸ ಅಸ್ತ್ರ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣರನ್ನ ಭೇಟಿಯಾದ ದಳಪತಿ. ಚುನಾವಣಾ ಪ್ರಚಾರಕ್ಕೆ ಆಹ್ವಾನಿಸಿದ ಎಚ್.ಡಿ.ಕೆ. ಸರ್ಕಾರ ಗ್ಯಾರಂಟಿ ನಿಲ್ಲಿಸ್ತೇವೆ ಅಂದ್ರೆ ನಾವು ಸುಲಭವಾಗಿ ಬಿಡಲ್ಲ. ಸಿಎಂ ಮತ್ತು ಡಿಸಿಎಂರನ್ನ ಬೀದಿಗೆ ತಂದು ಪ್ರಶ್ನೆ ಕೇಳ್ತೀವಿ. ಕೊಪ್ಪಳದ ಕನಕಗಿರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ವಾಗ್ದಾಳಿ. ಹೈ ವೋಲ್ಟೇಜ್ ರಣಾಂಗಣವಾದ ಮಂಡ್ಯ ಲೋಕಸಭಾ ಕ್ಷೇತ್ರ ಅಖಾಡ. ಸಕ್ಕರೆ ನಾಡಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರ. ಒಕ್ಕಲಿಗ ಮುಖಂಡರ ಸಭೆ ನಡೆಸಿ ಬೆಂಬಲ ನೀಡುವಂತೆ ಮನವಿ. ಸೂರತ್ನಿಂದ ಚೆನ್ನೈಗೆ ಅಕ್ರಮವಾಗಿ ಸೀರೆ ಸಾಗಾಟ. ಬೀದರ್ನಲ್ಲಿ 40,000 ಸೀರೆಗಳು ಸೀಸ್. ಮನ್ನಳ್ಳಿ ಚೆಕ್ ಪೋಸ್ಟ್ನಲ್ಲಿ ಲಾರಿ ಸಮೇತ 40 ಲಕ್ಷ ಮೌಲ್ಯದ ಸ್ಯಾರಿ ಜಪ್ತಿ. ಬಾಗಲಕೋಟೆಯಲ್ಲಿ ವಾಹನ ತಪಾಸಣೆ ವೇಳೆ ಹಣ ಸೀಸ್. ನಾಯನೇಗಲಿ ಚೆಕ್ ಪೋಸ್ಟ್ನಲ್ಲಿ 14,88,000 ರೂಪಾಯಿ ಹಣ ಜಪ್ತಿ. ಯಾದಗಿರಿಯಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಅಕ್ರಮ ಲಿಕ್ಕರ್ ವಶ. ಸಾವನ್ನೇ ಗೆದ್ದು ಬಂದಿರುವ ಲಚ್ಯಾಣ ಗ್ರಾಮದ ಸಾತ್ವಿಕ್. ಬೆತ್ತದ ಬಡಿಗೆ ಹಿಡಿದು ಬಾಲಸ್ವಾಮೀಜಿಯಂತೆ ಪೋಸ್. ಸಿದ್ಧಲಿಂಗ ಮುತ್ಯಾನ ಪ್ರತಿರೂಪದಂತೆ ಅಂತಿರುವ ಕುಟುಂಬಸ್ಥರು. ಭೀಕರ ಬರಕ್ಕೆ ತತ್ತರಿಸಿರೋ ಕರುನಾಡು. ಭೂಮಂಡಲದ ವೈಚಿತ್ರ್ಯಕ್ಕೆ ಸಾಕ್ಷಿಯಾದ ಕಾಫಿ ನಾಡು. ಬರದ ತವರು ಕಡೂರಲ್ಲಿ 4 ಅಡಿಗೆ ಬಿತ್ತು ನೀರು. ಧರೆಗೆ ತಂಪೆರೆಯಲು ವರುಣನ ಮುನ್ಸೂಚನೆಯ ಸಿಂಚನ. ಏಪ್ರಿಲ್ 12-13ಕ್ಕೆ ರಾಜ್ಯದಲ್ಲಿ ಮಳೆರಾಯನ ಆಗಮನ. ಬೆಂಗಳೂರಲ್ಲೂ ವರ್ಷಧಾರೆ ಸುರಿಯುವ ಬಗ್ಗೆ ಹವಾಮಾನ ಇಲಾಖೆ ವಾಗ್ದಾನ. ಲೋಕಸಭಾ ಚುನಾವಣಾ ಕಣದಲ್ಲಿ ಮೋದಿ ಅಬ್ಬರ. ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ನಮೋ ರ್ಯಾಲಿ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರಧಾನಿ ಮಾತಿನ ದಾಳಿ. ಕಂಗನಾ ರಣಾವತ್ ವಿರುದ್ಧ ಬೀಫ್ ತಿಂದಿರೋ ಆರೋಪ. ಮಂಡಿ ಬಿಜೆಪಿ ಅಭ್ಯರ್ಥಿ ಗೋಮಾಂಸ ತಿಂದಿದ್ದಾರೆ ಎಂದು ಕೈ ನಾಯಕರ ಆರೋಪ.
ನಾನು ಬೀಫ್ ತಿಂದಿಲ್ಲ, ಇದೆಲ್ಲ ವದಂತಿ ಎಂದ ಬಾಲಿವುಡ್ ನಟಿ. ನಿನ್ನೆ ಉತ್ತರ ಅಮೆರಿಕದಾದ್ಯಂತ ಸೂರ್ಯಗ್ರಹಣ, ಚಿಲಿ ಸೇರಿದಂತೆ ಹಲವೆಡೆ ಸಂಪೂರ್ಣ ಗ್ರಹಣ ಗೋಚರ. ಸೋನಾರ್ ಎಕ್ಲಿಪ್ಸ್ ನೋಡಿ ಖುಷಿಪಟ್ಟ ಜನ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಚೆನ್ನೈಗೆ ಜಯ. ಕೆಕೆಆರ್ ವಿರುದ್ಧ 7 ವಿಕೆಟ್ಗಳ ಗೆಲುವು ಸಾಧಿಸಿದ ಸಿಎಸ್ಕೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನಕ್ಕೇರಿದ ಋತುರಾಜ್ ಪಡೆ. ಐಪಿಎಲ್ನಲ್ಲಿ ಇವತ್ತು ಎಸ್ಆರ್ಎಚ್ ಪಂಜಾಬ್ ಮುಖಾಮುಖಿ. ಮತ್ತೊಂದು ಗೆಲುವಿಗಾಗಿ ಉಭಯ ತಂಡಗಳ ಪೈಪೋಟಿ. ಮಲ್ಲಾನ್ಪುರ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.